ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀಡ್ಸ್ನ ಹಾಕಿದ್ದೆ ಅಲ್ಲ, ಅದರ ಅಪ್ಡೇಟ್ಸ್ ಕೂಡ ತೋರಿಸ್ತೀನಿ. ಹಾಗೆಯೇ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ಒಂದು ಚಿಕ್ಕ ಅಪ್ಡೇಟ್ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸೊರಕಾಯಿ ಸೀಡ್ಸು. ಹಾಗೆಯೇ ಇಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹ್ಯಾಪಿ ಗಾರ್ಡನರ್ ಗ್ರೂಪಿಂದ ತೊಗೊಂಡಿದ್ದಂಥ ಸೀಡ್ಸ್ನ ಹಾಕಿದ್ದೆ ಅಂತ ತೋರಿಸ್ದೆ ಅಲ್ಲ. ಸೊ ಇದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರಿಂಜಾಲ್ ಸೀಡ್ಸ್ನ ಹಾಕಿದ್ದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೌಟ್ ಆಗಿದೆ. ಇದೆಲ್ಲ ಬೀನ್ಸ್ ವೆರೈಟೀಸ್ ಹಾಕಿದ್ದಿದ್ದು. ಹಾಗೆಯೇ ಈಗ ನಾನು ಫಸ್ಟಲ್ಲಿ ಒಂದು ಚಿಕ್ಕ ಕ್ಲಿಪ್ ಆ್ಯಡ್ ಮಾಡಿದ್ದೆಲ್ಲ ನಿಮಗೆ ಸೊರಕಾಯಿ ಸೀಡ್ಸ್ನ ಹಾಕುವಂಥದ್ದು. ಅದು ಇಲ್ಲಿ ಕಾಣಿಸ್ತಿದೆ ಅಲ್ಲ, ಆ ಚಿಕ್ಕ ಬಾಟ್ಲಲ್ಲಿ ಹಾಕಿರುವಂಥದ್ದು, ಅದಿನ್ನೂ ಸ್ಪ್ರೌಟ್ ಆಗಿಲ್ಲ. ಹಾಗೆ ಇದು ನೋಡ್ತಿದ್ರ, ಇದು ಬಚಲಿ ಸೀಡ್ಸ್, ಇದು ಬೆಂಡ, ಹಾಗೆಯೇ ಸ್ವಲ್ಪ ತೋಟಕೂರ ಸೀಡ್ಸ್ ಕೂಡ ಹಾಕಿದ್ದೆ, ಅದು ಕೂಡ ಸ್ಪ್ರೌಟ್ ಆಗಿದೆ. ಇದು ಟೊಮ್ಯಾಟೊ ಸೀಡ್ಸ್, ಇದು ಹೀರೆಕಾಯಿ ಸೀಡ್ಸ್. ನೋಡಿದ್ರೆ ಟೊಮ್ಯಾಟೊ ಸೀಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೌಟ್ ಆಗಿದೆ ಅಂತ 3 ವೆರೈಟೀಸ್ ಆಫ್ ಟೊಮ್ಯಾಟೊ ಹಾಕಿದ್ದೆ. ಇದರಲ್ಲೂ ಕೂಡ ಸೋರೆಕಾಯಿ ಸೀಡ್ಸ್ ಹಾಕಿದ್ದೆ, ಹಾಗೆ ಗೋಂಗೂರ ಸೀಡ್ಸನ್ನು ಹಾಕಿದ್ದೆ. ಹಾಗೆ ಇದು ಸ್ವಲ್ಪ ದಿನ ಆದಮೇಲೆ ಸೇಮ್ ಸೀಡ್ಲಿಂಗ್ಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ನಾನು ರೀಪಾಟಿಂಗ್ ಮಾಡ್ತಿದ್ದೀನಿ. ಇದು ನೋಡಿದ್ರೆ ನಾನು ನಿಮಗೆ ಬದನೆಕಾಯಿ ಸೀಡ್ಲಿಂಗ್ಸ್ನ ಚಿಕ್ಕದಿದ್ದಾಗ 1-2-3 ಸ್ಪ್ರೌಟ್ ಆಗಿದ್ದು ತೋರಿಸ್ದೆ ಅಲ್ಲ, ಇದು ನೋಡಿ, ಇದು ಅಪ್ಡೇಟ್. ಆಲ್ಮೋಸ್ಟ್ ಎಲ್ಲ ವೆರೈಟಿ ಬದನೆಕಾಯಿ ಕೂಡ ನನಗೆ ಎಲ್ಲದೂ ಕೂಡ ಸೀಡ್ಸು ಸ್ಪ್ರೌಟ್ ಆಗಿದೆ. ಹಾಗೆ ನೋಡ್ತಿದ್ರಲ್ಲ, ಇದು ಸೊರೆಕಾಯಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ಎಲ್ಲದೂ ಕೂಡ ನಾನು ರೀಪಾಟಿಂಗ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಇದು ಹೀರೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾಂಪ್ಲಿ. ಆ್ಯಕ್ಚುಲಿ ಇದನ್ನು ರೀಪಾಟ್ ಕೂಡ ಮಾಡಿ ಆಯಿತು. ಹಾಗೆಯೇ ಅದು ಕಾಯಿ ಕೂಡ ಬಿಡ್ತಿದೆ, ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡಿ ಬೆಂಡೆಕಾಯಿ ಸೀಡ್ಲಿಂಗ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಒಳಗಡೆ ತೋಟಕೂರ ಅದೇ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಬಸಳೆ ಸೊಪ್ಪು, ಇದು ಗಿಡ ಬಸಳೆ, ಅದು ಕೂಡ ಚೆನ್ನಾಗಿ ಸ್ಪ್ರೌಟ್ ಆಗಿದೆ. ಹಾಗೆಯೇ ಟೊಮ್ಯಾಟೊ ಕೂಡ ನಿಮಗೆ ತೋರಿಸುತ್ತೆ ಅಲ್ಲ, ಚಿಕ್ಕ ಚಿಕ್ಕ ಸೀಡ್ಲಿಂಗ್ಸ್. ಈಗ ನೋಡಿ ಎಷ್ಟು ದೊಡ್ಡ ಸೀಡ್ಲಿಂಗ್ಸ್ ಆಗಿದೆ. ಈ ಎಲ್ಲವನ್ನು ನಾನು ರಿಪಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಮಿರ್ಚಿ ನಾನು ನಿಮಗೆ ಮುಂಚೆ ತೋರಿಸಿದಾಗ ಸೀಡ್ಲಿಂಗ್ಸ್ ಇನ್ನೂ ಬಂದಿರಲಿಲ್ಲ, ಈಗ ಬಂದಿದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ರೆಡ್ ಬೀನ್ಸ್, ಪರ್ಪಲ್ ಬೀನ್ಸ್, ಹಾಗೆ ಇನ್ನೊಂದು ನಾರ್ಮಲ್ ಬೀನ್ಸ್, 2 ಬೀನ್ಸ್ ಗಿಡಗಳು ಇದೆ ಇದರಲ್ಲಿ. ಸೊ ಈ ಬೀನ್ಸ್ ಗಿಡಗಳನ್ನ ಈ 100 ರೂಪೀಸ್ ಟಬ್ಬಲ್ಲಿ ನಾನು ರಿಪಾಟಿಂಗ್ ಮಾಡ್ತಿದ್ದೀನಿ. ನೋಡಿದ್ರೆ ಎಷ್ಟು ಉದ್ದ ಬೆಳೆದಿದೆ ಅಲ್ಲ. ಸೊ ಈಗ ನಾವು ರಿಪಾಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಈ ದೊಡ್ಡ ಟಬ್ಬಲ್ಲಿ ನಾನು ರಿಪಾಟಿಂಗನ್ನು ಮಾಡ್ಕೋತಿದ್ದೀನಿ. ಈ ಟಬ್ಬಲ್ಲಿ ನಾನು ಹಾಕಿರುವಂಥ ಸಾಯಿಲ್ ಮಿಕ್ಸ್ ಬಂದು ಯೂನಿವರ್ಸಲ್ ಸಾಯಿಲ್ ಮಿಕ್ಸ್. ನಾನು ಯಾವಾಗಲೂ ಯೂಸ್ ಮಾಡುವಂಥ ಸಾಯಿಲ್ ಮಿಕ್ಸೇನೆ. ಸೊ ಅದನ್ನೇ ಇಲ್ಲಿ ಯೂಸ್ ಮಾಡ್ತಿರೋದು. ಇಲ್ಲಿ ನಾನು ರಿಪಾಟಿಂಗ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ. ಚಿಕ್ಕ ಕಂಟೈನರಲ್ಲೇ ಎಷ್ಟು ಚೆನ್ನಾಗಿ ರೂಟ್ಸ್ ಬಂದಿದೆ ಅಲ್ಲ. ನಾವು ಇದೆಲ್ಲದ ಸೀಡ್ಸ್ನ ಡೈರೆಕ್ಟಾಗೂ ಕೂಡ ಹಾಕ್ಕೋಬೋದು. ನಾನು ಸೀಡ್ಸ್ ಹಾಕುವಾಗ ನನ್ನ ಹತ್ರ ಕಂಟೈನರ್ ಇಲ್ಲದೆ ಇದ್ದಿದ್ದರಿಂದ ನಾನು ಈ ಥರ ಚಿಕ್ಕ ಚಿಕ್ಕ ಕಂಟೈನರಲ್ಲಿ ಹಾಕಿ ಈಗ ರಿಪಾಟಿಂಗ್ನ ಮಾಡ್ತಿದ್ದೀನಿ. ನೋಡಿ, ಈಗ ಸೀಡ್ಲಿಂಗ್ಸ್ 5 ಸೀಡ್ಲಿಂಗ್ಸ್ ಇದೆ ಅಲ್ಲ, 5 ಕೂಡ ಇದೇ ಕಂಟೈನರಲ್ಲಿ ಹಾಕ್ತಿದ್ದೀನಿ. ಸೊ ಸ್ವಲ್ಪ ಸ್ಪೇಸ್ ಬಿಟ್ಟು 5 ಸೀಡ್ಲಿಂಗ್ಸ್ನ ಇದರಲ್ಲೇ ರಿಪಾಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಇದರಲ್ಲಿ ಇರುವಂಥ ಪರ್ಪಲ್ ಬೀನ್ಸು ಆಲ್ರೆಡಿ ನನಗೆ ಕಾಯಿ ಕೂಡ ಬಿಟ್ಟಿತ್ತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ನಾವು ಯಾವುದೇ ಬಳ್ಳಿ ಗಿಡಗಳನ್ನ ಹಾಕಿದ್ರೆ ಅದಕ್ಕೆ ಸಪೋರ್ಟಿಂಗ್ ಕೊಡಬೇಕಾಗತ್ತೆ. ಸಪೋರ್ಟ್ ಕೊಟ್ಟ ಹಾಗೆ ಅದು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನೋಡ್ತಿರಲ್ಲ, ಇಲ್ಲಿ ಒಂದು ಚಿಕ್ಕ ಕಡ್ಡಿನ ನಟ್ಟು ನಾನು ಸಪೋರ್ಟ್ನ ಕೊಟ್ಟಿದ್ದೀನಿ. ಹೀಗೇ ನಾವು ಎಲ್ಲ ಗಿಡಗಳಿಗೂ ಸಪೋರ್ಟಿಂಗಾಗಿ ಕೊಡಬೇಕು. ಆಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು. ನೋಡ್ತಿದ್ದೀರಲ್ಲ, ನಾವು ಯಾವುದೇ ಗಿಡಗಳನ್ನ ನಟ್ಟಿದ್ರು, ರಿಪಾಟಿಂಗ್ ಮಾಡಿದ್ರು, ರಿಪಾಟಿಂಗ್ ಮಾಡಿದ ನಂತರ ನೀರನ್ನು ಹಾಕೋದನ್ನು ಮರಿಬಾರ್ದು. ಯಾವುದೇ ಗಿಡ ಆದ್ರೂ ಸರಿ, ಫಸ್ಟ್ ಟೈಮ್ ನಾವು ತುಂಬಾ ಚೆನ್ನಾಗಿ ನೀರನ್ನು ಹಾಕ್ಕೊಬೇಕು. ನೆಕ್ಸ್ಟ್ ಟೈಮಿಂದ ನಾವು ಸುಮಾರಾಗಿ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು.
ಇಲ್ಲಿ ನೋಡಿ 2 ಟೊಮ್ಯಾಟೊ ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗೆ ಇದು ಇನ್ನೂ ಸ್ವಲ್ಪ ದಿನ ಆದಮೇಲೆ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಸ್ಯಾಂಪ್ಲಿಂಗ್ಸ್. ನಾನು ನಿಮಗೆ ಚಿಕ್ಕ ಸ್ಟೇಜಿಂದನೂ ಕೂಡ ಅಪ್ಡೇಟ್ಸ್ನ ಕೊಡ್ತಾ ಬಂದಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ನೋಡಿದ್ರಿ ಅಲ್ಲ, ಎಲ್ಲ ಸೀಡ್ಲಿಂಗ್ಸು ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಈ ಎಲ್ಲ ಸೀಡ್ಲಿಂಗ್ಸ್ನ ಕೂಡ ನಾನು ರಿಪೋರ್ಟ್ ಮಾಡಿದ್ದೀನಿ. ರಿಪೋರ್ಟ್ ಮಾಡಿರುವಂಥ ವಿಡಿಯೋ ಕೂಡ ನಿಮಗೆ ಶೀಘ್ರದಲ್ಲೇ ಅಪ್ಲೋಡ್ನ ಮಾಡ್ತೀನಿ. ನೋಡಿ, ಇದು ಮಿರ್ಚಿ ಕೂಡ ಹಾರ್ಡ್ಲಿ 4 ಗಿಡಗಳು ಮಾತ್ರ ಬಂದಿದೆ. ಈ 4 ಗಿಡಗಳನ್ನ ಕಾಪಾಡಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಾವು ಇನ್ನೂ ಸುಮಾರು ಗಿಡಗಳನ್ನ ಮಾಡ್ಕೋಬೋದು. ನೋಡಿದ್ರೆ ಬಸಳೆ ಸೊಪ್ಪಿನ ಗಿಡ ಕೂಡ ತುಂಬಾ ಚೆನ್ನಾಗಿ ಬೆಳೀತಿದೆ. ಇದನ್ನು ಕೂಡ ನಾನು ರಿಪೋರ್ಟಿಂಗ್ ಅನ್ನೋದು ಮಾಡಿದ್ದೀನಿ. ಸೊ ಇನ್ನು ಈ ಎಲ್ಲ ಗಿಡಗಳು ಏನೇನಿದೆ ಅಲ್ಲ, ಇದು ಅವರೆಕಾಯಿಗೆ ಸಂಬಂಧಿಸಿದ ಗಿಡ. ಇದನ್ನು ಕೂಡ ರಿಪೋರ್ಟ್ ಮಾಡ್ತೀನಿ. ರಿಪೋರ್ಟ್ ಮಾಡುವಾಗ ನಿಮಗೆ ಖಂಡಿತ ತೋರಿಸ್ತೀನಿ. ನೋಡಿ, ಹೀಗೆ ನಾನು ಎಲ್ಲ ಗಿಡಗಳನ್ನ ಆಲ್ಮೋಸ್ಟ್ ರಿಪೋರ್ಟ್ ಮಾಡಿದ್ದೀನಿ. ಇದು ನೋಡಿ, ಇದು ಹೀರೆಕಾಯಿ ಗಿಡ ನೋಡಿದ್ರೆ ಸೊರೆಕಾಯಿ ಗಿಡ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದು ಗೋಂಗೂರ, ಇದು ಕೂಡ ಚೆನ್ನಾಗಿ ಬಂದಿದೆ. ಈ ಹೀರೆಕಾಯಿ ಗಿಡ ಆಲ್ರೆಡಿ ಬಳ್ಳಿ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ. ನಾನು ಇದನ್ನು ಈಗ ರಿಪೋರ್ಟ್ ಮಾಡ್ತಿದ್ದೀನಿ. ನೋಡಿ, ಈ ಥರ ದೊಡ್ಡ ಬಕೆಟ್ಗಳಲ್ಲಿ ನಾನು ಹೀರೆಕಾಯಿ ಗಿಡನ ರಿಪೋರ್ಟ್ ಮಾಡಿದ್ದೀನಿ. ಇಲ್ಲಿ ನನ್ನ ಹತ್ರ 4 ಗಿಡಗಳಿದೆ. ಸೊ ಈ 4 ಗಿಡಗಳನ್ನ 2 ಬಕೆಟ್ನಲ್ಲಿ 2 ಗಿಡಗಳಾಗಿ ನಾನು ಡಿವೈಡ್ ಮಾಡಿ ರಿಪೋರ್ಟ್ ಅಂತೂ ಮಾಡಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಬಳ್ಳಿಗಳು ತುಂಬಾ ಚೆನ್ನಾಗಿ ಬರ್ತಿತ್ತು. ಈಗ ಕಾಯಿ ಕೂಡ ಬರ್ತಿದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಹೇಗೆ ನಟ್ಟಿದ್ದೀನಿ, ಹೇಗೆ ಕಾಯಿ ಬಿಡ್ತಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನೋಡಿ, ನಾನೀಗ ರಿಪೋರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ, ನಾನು ಸೇಮ್ ಸಾಯಿಲ್ ಮಿಕ್ಸನ್ನು ಯೂಸ್ ಮಾಡ್ತಿರುವಂಥದ್ದು. 1:1:1 ರೇಷಿಯೋದಲ್ಲಿ ಕಂಪೋಸ್ಟ್, ಸಾಯಿಲ್ ಹಾಗೆಯೇ ಕೋಕೋಪೀಟನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಸೊ ಇದು ನನ್ನ ಸಾಯಿಲ್ ಮಿಕ್ಸ್. ಹೀಗೆ ನಾನು ನನ್ನ ಹತ್ರ ಇದ್ದಂಥ ಈ 2 ಬಕೆಟ್ಗಳಲ್ಲಿ 4 ಹೀರೆಕಾಯಿ ಗಿಡಗಳನ್ನ ರಿಪೋರ್ಟಿಂಗ್ ಅಂತ ಮಾಡಿಕೊಂಡಿದ್ದೀನಿ. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ರಿಪೋರ್ಟಿಂಗ್ ಮಾಡ್ತಾಯಿರ್ತೀನಿ. ಸೊ ಕೆಲವನ್ನ ನಾನು ಶೂಟ್ ಮಾಡಿದ್ದೀನಿ ವೀಡಿಯೋಸು, ಅದನ್ನು ಪೋಸ್ಟ್ ಮಾಡ್ತೀನಿ. ಕೆಲವೊಂದು ವೀಡಿಯೋಸು ಶೂಟ್ ಮಾಡಿಲ್ಲ, ಅದನ್ನು ಪೋಸ್ಟ್ ಮಾಡದೇ ಇದ್ರೂ ನಿಮಗೆ ಫರ್ದರ್ ಅಪ್ಡೇಟ್ಸ್ ಅನ್ನೋದು ನಾನು ತೋರಿಸ್ತೀನಿ. ಹೇಗೆ ಬರ್ತಿದೆ, ಯಾವಾಗ ನಾನು ರಿಪೋರ್ಟಿಂಗ್ ಮಾಡಿದ್ದು ಎಲ್ಲ ಕೂಡ ನಿಮಗೆ ಅಪ್ಡೇಟ್ಸ್ ಅಂತ ಕೊಡ್ತೀನಿ. ನೋಡಿದ್ರಿ ಅಲ್ಲ, ನಾನು ಹೀರೆಕಾಯಿ ಗಿಡನ ಹೇಗೆ ರಿಪೋರ್ಟ್ ಮಾಡಿದೆ ಅಂತ. ಸೊ ನಾವು ಗಿಡಗಳನ್ನ ಅಂದರೆ ಸೀಡ್ಸ್ನಿಂದ ಬೆಳೆಸುವಾಗ ಡೈರೆಕ್ಟಾಗಿ ಸೀಡ್ಸ್ ಹಾಕಿ ಬೆಳೆಸ್ಕೋಬೋದು. ಇಲ್ಲೋ ಚಿಕ್ಕ ಕಂಟೈನರಲ್ಲಿ ನಾವು ಸೀಡ್ಸನ್ನು ಹಾಕಿ ಆಮೇಲೆ ಕೂಡ ರಿಪೋರ್ಟಿಂಗ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ, ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.